ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದೀಸ್ ಟ್ರಸ್ಟ್ ಕಾಸ್ಟ್. ಸೊ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಷ್ಟೇ. ಸೊ ನಾವು ಮಾರ್ಕೆಟಲ್ಲಿ ಚಾಲೆಂಜ್ ಮಾಡಿ ಗಾಡಿಗಳನ್ನ ಕೊಡೋದಿಲ್ಲ. ಕಡಿಮೆ ಪ್ರೈಸಿಗೂ, ತುಂಬ ಕಡಿಮೆ ಪ್ರೈಸಿಗೂ ಗಾಡಿ ಎಲ್ಲೂ ಸಿಗೋದಿಲ್ಲ. ತುಂಬ ಕಡಿಮೆ ಸಿಗ್ತದೆ ಅಂದರೆ ಏನೋ ಒಂದು ಸಮಸ್ಯೆ ಇರುತ್ತೆ, ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಇಲ್ಲ ಓನರ್ಶಿಪ್ ಜಾಸ್ತಿ ಆಗಿರುತ್ತೆ, ಇಲ್ಲ ಮತ್ತೊಂದು ಮೈಗ್ರೇಟೆಡ್ ವೆಹಿಕಲ್ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ. ಸುಮ್ಮನೆ ಕಡಿಮೆಗೆ ಮಾರ್ಕೆಟಲ್ಲಿ ಯಾರೂ ಕಡಿಮೆ ಕೊಡೋಕ್ಕಾಗಲ್ಲ. ಯಾಕೆಂದರೆ ತೊಗೊಳ್ಳೋರು ಎಷ್ಟು ಬುದ್ಧಿವಂತರಾಗಿರ್ತಾರೆ, ಗಾಡಿ ಸೇಲ್ ಮಾಡೋರು ಅಷ್ಟು ಬುದ್ಧಿವಂತರಾಗಿರ್ತಾರೆ. ಗಾಡಿನ ಯಾವುದೇ ಡೀಲರು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ನಿಮ್ಮಂಥ ಕಸ್ಟಮರಿಂದನೇ ಗಾಡಿನ ಪರ್ಚೇಸ್ ಮಾಡಬೇಕು ಮತ್ತು ಸೇಲ್ ಮಾಡಬೇಕು. ಸೇಲ್ ಮಾಡೋಂಥ ಕಸ್ಟಮರು 10 ಕಡೆ ಎಲ್ಲ ಕಡೆ ಚೆಕ್ ಮಾಡೇ ಗಾಡಿ ಸೇಲ್ ಮಾಡೋರು. ಯಾರು 10 ಲಕ್ಷದ ಗಾಡಿನ ಯಾರು 5 ಲಕ್ಷಕ್ಕೆ ಸೇಲ್ ಮಾಡೋಲ್ಲ, ಇಲ್ಲ 8 ಲಕ್ಷಕ್ಕೆ ಸೇಲ್ ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದೇ ಕಡೆ ಬಂದು ಚೆಕ್ ಮಾಡ್ಕೊಂಡು ಗಾಡಿ ಯಾರು ಸೇಲ್ ಮಾಡೋದಿಲ್ಲ. 10 ಕಡೆ ಚೆಕ್ ಮಾಡ್ತಾರೆ, ಎಲ್ಲಿ ಬೆಸ್ಟ್ ಪ್ರೈಸ್ ಬರುತ್ತೆ ಗಾಡಿನ ಸೇಲ್ ಮಾಡ್ತಾರೆ. ತೊಗೊಳ್ಳೋರು ಅಷ್ಟೇ 10 ಕಡೆ ಚೆಕ್ ಮಾಡ್ತೀರಾ, 10 ಕಡೆಯಲ್ಲಿ ಎಲ್ಲಿ ಬೆಸ್ಟ್ ಕಾಸು ಕ್ವಾಲಿಟಿ ಇರುತ್ತೆ, ಬೆಸ್ಟ್ ಪ್ರೈಸಲ್ಲಿ ಇರುತ್ತೆ, ಗಾಡಿನ ಸೇಲ್ ಮಾಡ್ತೀರಾ. ಸುಮ್ಮನೆ ಮಾರ್ಕೆಟಿಂಗ್ ಸ್ಟ್ರಾಟಜಿಗೋಸ್ಕರ ಹಣ 10 ಕಡೆ ಚೆಕ್ ಮಾಡ್ಕೊಂಬ, ನನ್ನ ಪ್ರೈಸಿಗೆ ಯಾರು ಕೊಡೋದಿಲ್ಲ ಅಂತ ನಾನು ಎಂತೂ ಹೇಳೋದೇ ಇಲ್ಲ. ಯಾಕೆಂದರೆ ಗಾಡಿನ ನಾವು ದುಡ್ಡು ಕೊಟ್ಟೆ ತೊಗೊಂಬರೋದು, ಏನು ಫ್ರೀಯಾಗಿ ಬಂದಿರಲ್ಲ. ನಮಗೆ ದುಡ್ಡು ಕೊಟ್ಟು ತೊಗೊಂಬಂದಮೇಲೆ 20 ರೂಪಾಯಿ ಮಾರ್ಜಿನಲ್ಲಿ 10 ರೂಪಾಯಿ ಸಿಕ್ಕಿದ್ರೆ ಸೇಲ್ ಮಾಡ್ತೀವಿ, ಇಲ್ಲ 5 ರೂಪಾಯಿ ಸಿಕ್ಕಿದ್ರೆ ಸೇಲ್ ಮಾಡ್ತೀವಿ. ತೀರಾ ವರ್ಸ್ಟ್ ಕಂಡೀಷನ್, ನಮ್ದು ಏನೋ ಪರಿಸ್ಥಿತಿ ಕೆಟ್ಟದಾಗಿದ್ದಾಗ, ಇಲ್ಲ ನಮ್ಗೆ 10 ರೂಪಾಯಿ ಬೇಡ 20 ರೂಪಾಯಿ ಬೇಡ, ಅಸಲು ಬಂದರೆ ಸಾಕು ಅಂದ್ಕೊಂಡು ಅಸಲಿಗೆ ಸೇಲ್ ಮಾಡ್ತೀವಿ. ಯಾರೂ ಕಡಿಮೆ ಪ್ರೈಸಿಗೆ ಯಾರೂ ಸೇಲ್ ಮಾಡೋದಿಲ್ಲ. ಇದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಷ್ಟೇ. ನಾನು ಅದು ಹೇಳೋದಿಲ್ಲ, ಬಟ್ ಇದನ್ನು ಹೇಳ್ತಾ ಇರೋದ್ರಿಂದ ಉಟ್ಕೊಳ್ಳೋಕ್ಕೆ ಯಾರು ಹೋಗಬೇಡಿ. ಯಾಕೆಂದರೆ ಬಿಸ್ನೆಸ್ ಸ್ಟ್ರಾಟಜಿನ ನಾವು ಶೇರ್ ಮಾಡ್ತಾ ಇರೋದ್ರಿಂದ ಸೊ ಯಾರಿಗೂ ಫ್ರೀಯಾಗಿ ಬರೋದಿಲ್ಲ. ಸುಮ್ಮನೆ ಏನಕ್ಕೆ ಕಸ್ಟಮರ್ನ ದಿಕ್ಕು ತಪ್ಪಿಸ್ಬೇಕು. ಸೊ ಇವಾಗ ಆಗ್ತಾ ಇರೋದು ಅಷ್ಟೇ. ಕಸ್ಟಮರ್ಸ್ಗಳಿಗೆ ಏನಾಗಿದೆ, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ಕಡೆ ವೀಡಿಯೋಗಳನ್ನ ನೋಡ್ಕೊಂಡು ಬರ್ತಾ ಇರ್ತೀರಾ. ಇಲ್ಲಿ ಕಡಿಮೆ ಐತೆ, ಅಲ್ಲಿ ಕಡಿಮೆ ಐತೆ, 20,000 ತೊಗೊಂಬನ್ನಿ ಗಾಡಿ ಕೊಡ್ತೀವಿ, 50,000 ಕೊಡಿ ಗಾಡಿ ಕೊಡ್ತೀವಿ ಅಂತಾರೆ. ಯಾರು ಫುಲ್ ಪ್ರೈಸು ಗಾಡಿದು ಎಷ್ಟು ಪ್ರೈಸ್ ಇದೆ ಅಂತ ಹೇಳೋದಿಲ್ಲ. ಗಾಡಿ ಮಾರ್ಕೆಟ್ ರೇಟ್ಗಿಂತ 1 ಲಕ್ಷ ಕಡಿಮೆ ಕೊಡ್ತಾ ಇದ್ದೀನಿ, 2 ಲಕ್ಷ ಕಡಿಮೆ ಕೊಡ್ತೀನಿ ಅಂತ ಹೇಳ್ತಾರೆ. 3 ಲಕ್ಷ ರೂಪಾಯಿ ಗಾಡಿನ 5 ಲಕ್ಷ ಇಟ್ಬಿಟ್ಟು 2 ಲಕ್ಷ ಗಾಡಿ ಕೊಟ್ಟೆ ಅಂತ ಹೇಳೋಕ್ಕಾಗಲ್ಲ. ಸೊ ನಿಮಗೆ ಬೆಸ್ಟ್ ಕ್ವಾಲಿಟಿ ಕಾಸು ಎಲ್ಲಿ ಇರುತ್ತೆ, ಟ್ರಸ್ಟೆಡ್ ಅಂತ ಎಲ್ಲಿ ಅನಿಸುತ್ತೆ, ಬೆಸ್ಟ್ ಪ್ರೈಸ್ ಅಂತ ಎಲ್ಲಿ ಅನಿಸುತ್ತೆ, ನಿಮ್ಗೆ ಎಲ್ಲಿ ನಂಬಿಕೆ ಇರುತ್ತೆ, ಆ ಶೋರೂಮಲ್ಲೇ ಗಾಡಿ ತೊಗೊಳ್ಳಿ. ಸರಿನಾ? ತುಂಬ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರಲ್ಲ ಗಾದೆ, ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಎಲ್ಲಿ ಬೆಸ್ಟ್ ಗಾಡಿ ಅಂತ ಅನಿಸುತ್ತೆ ಅಲ್ಲಿ ಗಾಡಿ ತೊಗೊಳ್ಳಿ, ಚೆನ್ನಾಗಿರೋ ಗಾಡಿ ತೊಗೊಳ್ಳಿ, ಎಲ್ಲೂ ಯಾಮಾರಕ್ಕೆ ಹೋಗಬೇಡಿ. ತುಂಬ ಕಡಿಮೆ ಸಿಗ್ತದೆ ಅಂತ ಅಂದರೆ ಒಂದು ಗಾಡಿ ಏನೋ ಫಾಲ್ಟ್ ಇರುತ್ತೆ, ಇಲ್ಲ ಡಾಕ್ಯುಮೆಂಟ್ ಏನೋ ಪ್ರಾಬ್ಲಮ್ ಇರುತ್ತೆ, ಗಾಡಿ ತೊಗೊಂಡೋಗ್ತೀರಾ, ನಾಳೆ ದಿನ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಆಗಲಿಲ್ಲ ಅಂದರೆ ಏನು ಮಾಡ್ತೀರಾ? ಔಟ್ ಆಫ್ ಸ್ಟೇಷನ್ ಗಾಡಿ ಇರುತ್ತೆ, NOC ಬರಲಿಲ್ಲ ಅಂದರೆ ಏನು ಮಾಡ್ತೀರಾ? ಸೊ ಎಲ್ಲ ಪ್ಯಾರಾಮೀಟ್ರು ಚೆಕ್ ಮಾಡಿಕೊಂಡು ಒಂದು ಒಳ್ಳೆ ಗುಡ್ ಕಂಡೀಷನ್ ಗಾಡಿ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿನಿ. ನಮ್ಮ ನಂದಿ ಟ್ರಸ್ಟ್ ಕಾಸ್ಟ್ಗೂ ಬನ್ನಿ, ನಮ್ಮ ಶೋರೂಮಲ್ಲಿರೋಂಥ ಗಾಡಿಗಳು ಕೂಡ ನೋಡಿ, ಇಲ್ಲೇನೋ ಚೆನ್ನಾಗಿದೆ, ಬೆಸ್ಟ್ ಪ್ರೈಸಲ್ಲಿ ಇದೆ ಅಂತ ಅನ್ಸಿದ್ರೆ ಮಾತ್ರ ಗಾಡಿ ಬೈ ಮಾಡಿ. ಸೊ ನಾವೇನು ತುಂಬ ಫೋರ್ಸ್ ಮಾಡೋದಿಲ್ಲ. ಏಕೆಂದರೆ ಚಾಯ್ಸು ನಿಮಗೆ ಬಿಟ್ಟಿದ್ದು, ನಿಮ್ಗೆ ಇಷ್ಟ ಆದರೆ ಮಾತ್ರ ಗಾಡಿ ತೊಗೋಬೇಕಾಗುತ್ತೆ. ಸೊ ಎಲ್ಲರೂ ಬಿಸ್ನೆಸ್ ಮಾಡೋಕ್ಕೆ ಇರೋದು. ನೀವು ಗಾಡಿ ತೊಗೊಳೋದ್ರಿಂದ ನಮಗೂ ರೊಟೇಷನ್ ಆಗುತ್ತೆ, ಬಿಸ್ನೆಸ್ ಆಗುತ್ತೆ, ಎಲ್ಲರದು ಒಂದು ರೊಟೇಷನ್ ಆಗಿರೋದ್ರಿಂದ ಬಿಸ್ನೆಸ್ಸು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿನಿ. ಥ್ಯಾಂಕ್ ಯು.